ಹಲೋ. ಹಲೋ. ಆರಾಮ ಅಣ್ಣ, ಚೆನ್ನಾಗಿದ್ದೀರಾ? ಹಲೋ. ಹಲೋ, ಆರಾಮ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಯಾರು? ಟವರ್ ಟವರ್ ಇರೋ ಕಡೆಗೆ ಬನ್ನಿ. ಟವರ್ ಇರೋ ಕಡೆಗಾ? ಹಾ, ಹೇಳಿ. ಇದು ಅದೇ ಗೊತ್ತಾಯ್ತಾ? ಗೊತ್ತಾಗಿಲ್ಲ, ಹೇಳಿ ಯಾರು? ಅದೇ 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 ಮರ್ತ್ಕೊಂಡ್ಬಿಟ್ಟಿರ್ತೀರಾ ಅಂತ ಅನ್ಕೊಂಡೆ, ಹಂಗೆ ಮರ್ತ್ಕೊಂಡ್ಬಿಟ್ಟಿದ್ದೀರಾ. ಏನಿಲ್ಲ, ನಂಬರ್ಗಳು ಏನಾಗಿದೆ ಅಂದ್ರೆ ನಂಬರ್ಗಳೆಲ್ಲ ಮೊಬೈಲಲ್ಲಿ ಡಿಲೀಟ್ ಆಗ್ಬಿಟ್ಟವೆ. ವಾ, ಯಾಕೆ? ಅಣ್ಣ ಇಲ್ಲಿ ನಂಬರ್ಗಳೆಲ್ಲ ಏನಂತ ಗೊತ್ತಿಲ್ಲ. 450 ನಂಬರ್ ಹೋಗ್ಬಿಟ್ಟಿದೆ. 450 ನಂಬರ್ ಹೊಂಟೋಗೈತಾ? ಫೋನ್ ಚೇಂಜ್ ಮಾಡಿದ್ರಾ? ಫೋನ್ ಚೇಂಜ್ ಮಾಡಿದ್ರೆ ಹೊಸ ಫೋನ್ ತಗೊಂಡೆ, ಸ್ಯಾಮ್ಸಂಗ್. ಅದು ಈಗ ತಿರ್ಗಾ ಬೇರೆ ಫೋನ್ ತಗೋಬೇಕು, ಕಾಲಿಕೆಟ್ ಆಗದೆ. ಸಿಮ್ ಅದಕ್ಕೆ ಆ ಸಿಮ್ ತೆಗ್ದು ಅದಕ್ಕಾಗ್ತಾಗ ಅದ್ರಲ್ಲಿ ಬರಲ್ವಾ ನಂಬರು? ಬರ್ಲಿಲ್ಲ. ನೋಡಿ, ಎಂತ ದೊಡ್ಡ ಕೆಲಸ ಮಾಡ್ಕೊಂಡಿದ್ದೀರಿ. ದೊಡ್ಡ ಎಂತರ ಹೇಳ್ಬೇಕಾದ್ರು ಇರಬರ ನಂಬರ್ಗಳು. ಎಂತೆಂತ ನಂಬರ್ಗಳು ಇಟ್ಟ ಗೊತ್ತಾ? ಟೂರಿಸ್ಟ್ ಹೊಡಿಬೇಕಾದ್ರೆ ಎಲ್ಲ ಕಾಂಟ್ಯಾಕ್ಟ್ ಹೊಂಟಾಗೋದಿಲ್ಲ. ಅದೇ ಅದಕ್ಕೆ ಹಂಗೆ ಅನ್ಕೊಂಡೆ. ಇದು ಇದು ಊಟ ಊಟ ಆಯ್ತು, ಮಧ್ಯಾಹ್ನ ಮಾಡಿದೆ. ಫ್ರೀ ಇದ್ದೀರಾ? ಒಂದು 2 ನಿಮಿಷ ಮಾತಾಡ್ಬೋದಾ? ಮಾತಾಡಿ. ಇದು ಏನಿಲ್ಲ, ನಮ್ಮ ಬ್ರದರ್ ಇದ್ದಾರಲ್ಲ, ನಮ್ಮ ಬ್ರದರ್ನ ನಾನು ಅವ್ರಿಗೆ ಹೇಳಿರ್ತೀನಿ, ನಾನು ಇರಲ್ಲ, ನಾನು ಡ್ಯೂಟಿಗೆ ಹೋಗಿರ್ತೀನಿ. ಅವ್ರನ್ನ ಸ್ವಲ್ಪ ನಾನು ಹೇಳಿದ ಜಾಗಕ್ಕೆ ಬಿಟ್ಕೊಟ್ಬಿಡಿ, ಆಯ್ತಾ? ಅದು ಲೊಕೇಶನ್ ಸೆಂಡ್ ಮಾಡ್ತೀನಿ. ಮತ್ತೆ ಅದು ಮನೇಲಿ ಯಾರೂ ಇರಲ್ಲ, ಮನೆದು ಕೀ ಅಲ್ಲಿ ಸೆಲ್ಫ್ ಮೇಲೆ ಇರುತ್ತೆ. ಅಣ್ಣ ಒಳಗಡೆ ಒಬ್ಬರೇ ಮನ್ಗಿರ್ತಾರೆ. ಒಂದು ಸ್ವಲ್ಪ ನೀವು ಹೋಗಿ ಆ ಕೀನ ತಗೊಂಡು ಅಣ್ಣನ್ನ ಕರ್ಕೊಂಡು, ಸರ್ ಅಲ್ಲಿ ಬೀರ್ ಇರುತ್ತೆ, ಆ ಬೀರಲ್ಲಿ ಲೆಫ್ಟ್ ಸೈಡ್ ಲಾಕರ್ನ ತೆಗೀರಿ, ರೈಟ್ ಸೈಡ್ ತೆಗಿಬೇಡಿ. ಅದರಲ್ಲಿ ಏನೇನೋ ಡಾಕ್ಯುಮೆಂಟ್ಸ್ ಮತ್ತೆ ಗೋಲ್ಡ್ ಇದೆ. ಲೆಫ್ಟ್ ಸೈಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಕ್ಯಾಶ್ ಇದೆ, ಕ್ಯಾಶ್ನ ತಗೊಳ್ಳಿ. ಒಂದು ಏನೊಂದು ಜಾಸ್ತಿ ಏನಿಲ್ಲ, ಒಂದು 2 lakhs ಹತ್ರ ಇರ್ಬೋದು. ಅಣ್ಣನ್ನ ಹುಷಾರಾಗಿ ನಡಿಯಕ್ಕಾಗಲ್ಲ ಅಣ್ಣಂಗೆ, ನಾವ್ಯಾರು ಇರಲ್ಲ, ಜೋಪಾನವಾಗಿ ಸೇಫ್ ಆಗಿ ಕರ್ಕೊಂಡು ನೀವು ಕರ್ಕೊಂಡೋಗಿ ಬಿಟ್ಬಿಡಿ ಅಣ್ಣ, ಕರ್ಕೊಂಡೋಗಿ ಬಿಟ್ಬಿಡಿ. ಸಾರ್ ಅಲ್ಲ ಅಣ್ಣ ಅಲ್ಲ ಅಣ್ಣ, ನಮಗೂ ಜೀವನ ರೋಸ್ ಹತ್ತೋಗ್ಬಿಟ್ಟೈತೆ. ಅವ್ರನ್ನ ನೋಡ್ಕೊಂಡು ಸಾಕಾಗ್ಬಿಟ್ಟು ನಮ್ಮ ಕೈಲಿ ನೋಡ್ಕೊಳಕ್ ಆಗದೆ ಇರ್ತಾನೆ. ನನ್ನ ಹೆಂಡತಿ ನನ್ನ ಬಿಟ್ಟು ಹೋದ್ಲು, ಇದೇ ಕಾರಣಕ್ಕೆ. ನಿಮ್ಮ ಅಣ್ಣ ಬೇಕಾ ನಿನ್ಗೆ, ಇಲ್ಲ ನಾನ್ ಬೇಕಾ ಅಂದ್ರು. ನನಗೆ ನಮ್ಮ ಅಣ್ಣನೇ ಬೇಕು ಅಂದೆ. ಹಂಗಾಗಿ ಅವ್ರನ್ನ ಕರ್ಕೊಂಡು ಎಲ್ಲಾರು ಕರ್ಕೊಂಡು ಬಿಟ್ಬಿಡಿ ಅಣ್ಣ. ಬೇಡಿ, ಅವನ್ ಮಾಡಿರೋ ಪಾಪ ಕರ್ಮಗಳಿಗೆ ಎಲ್ಲಿ ಬೇಕಾದ್ರೂ ಬಿಟ್ಬಿಡಿ ಅವನ್ನ ರೋಡ್ ಸೈಡು. ರೇ, ಅವ್ನ್ ಕಷ್ಟ ಅನುಭವಿಸ್ಲಿ, ಅವ್ನ್ ಮಾಡಿರೋ ಪಾಪ ಕರ್ಮ ಅವ್ನ್ ತಿನ್ಲಿ, ನಿಮ್ಗೆ ಯಾಕೆ ಬೇಕು? ತೋ ಅಲ್ಲಿ ಕರ್ಕೋಬೇಕಾದ್ರೆ ಒಂದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಏನು ತಗೋಬೇಡಿ. ಅವ್ನು ಹಂಗೆ ಕರ್ಕೋಗಿ ಅವ್ನಿಗೆ ಬ್ಯಾಗ್ನು ಕೊಡಬೇಡಿ, ದುಡ್ಡು ಕೊಟ್ಬಿಡಿ. ಕೊನೆಗೆ ಅವ್ನಿಗೆ ಹೊಟ್ಟೆ ಹಸ್ಕೊಂಡು ಊಟ ಮಾಡೋಕ್ಕೂ ಕಾಸಿಲ್ದಂಗೆ. ಇದೊಂದು ಹೆಲ್ಪ್ ಮಾಡ್ತೀರಾ ಅಣ್ಣ? 100% ಸತ್ಯ ಹೇಳ್ಬೇಕು. ನಿಮ್ಗೆ ಯಾಕ್ರಿ ಬೇಕು? ಅವ್ರ ಸ್ವಂತ ತಮ್ಮ, ನಾನು ಹೇಳ್ತಾ ಇದ್ದೀನಿ. ಈಗ ಏನ್ ಮಾಡಿ ಗೊತ್ತಾ, ಪಬ್ಲಿಕ್ ಅಲ್ಲಿ ಬಿಡ್ಬೇಡಿ, ಯಾವ್ದಾರ ಕರ್ಕೊ ಹೋಗಿ ಫಾರೆಸ್ಟ್ ಒಳಗೆ ಬಿಟ್ಬಿಡಿ.
ಆ ಫಾರೆಸ್ಟ್ ಒಳಗೆ ಬಿಡಿ ಅವನ್ನ. ಅವನು ಮಾಡಿರೋ ಅನ್ಯಾಯಗಳು ಇವೆಲ್ಲಾನು ನೋಡಿದಾಗ, ಲಂಚ ಇಸ್ಕೊಂಡಿರೋದೆಲ್ಲ ನೋಡಿದಾಗ ನಾನು ಮುಂದೊಂದು ದಿವಸ ನಿನ್ಗೆ ಈ ಪರಿಸ್ಥಿತಿ ಬರ್ತದ್ಕನೋ, ಬೇಡ ಬೇಡ ಅಂತ ಬಿಡ್ಕೊಂಡೆ. ನನ್ನ ಮಾತು ಕೇಳಲಿಲ್ಲ ಅವನು. ಹಾ 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 ಈಗ ಇಲ್ಲ ನೀವ್ ಸಾಕೋತೀರಾ? ಸಾಕೊಳ್ಳಿ, ಯಾಕೆ ನೀವೇ ಸಾಕೊಳ್ಳಿ, ಏನಾಯ್ತದ ಅದ್ರಲ್ಲಿ? ಅವನೇನು ಎದ್ದಿ ಓಡಾಡಂಗಿಲ್ಲ, ಮೂಲೆಯಲ್ಲಿ ಬಿದ್ದಿರ್ತಾನೆ ಯಾವಾಗ್ಲೂ. ಕರ್ಕೊ ಹೋಗಿ ಸಾಕೊಳ್ಳಿ. ನಮ್ಗೆ ಸಾಕಾಯ್ತು ನೋಡಿ, ಇಷ್ಟು ವರ್ಷ ನಾವು ಸಾಕಾಯ್ತು, ಈಗ ನೀವು ಸಾಕೊಳ್ಳಿ. ಕರ್ಕೊ ಹೋಗಿ ಸಾಕೊಳ್ಳಿ, ನೀವು ಸಾಕೊಳ್ಳಿ. ಹೆಂಗಾರ ಕರ್ಕೊ ಹೋಗಿ ಸಾಕೊಳ್ಳಿ, ನಮಗ್ ಸಾಕಾಗೋಯ್ತು ಅವನ್ನ ಸಾಕಿ. ಇದೊಂದು ಹೆಲ್ಪ್ ಮಾಡ್ಕೊಡ್ತೀರಾ? ಯೋಚನೆ ಅಲ್ಲ ಇದು, ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಏನ್ ಮಾಡಕ್ ನೀವೇನ್ ಮಾಡಕ್ ಯೋಚನೆ ಮಾಡ್ತಾ ಇದ್ರಿ? ನಾನು ಯೋಚನೆ ಮಾಡ್ಬಿಟ್ಟು ಡಿಸಿಷನ್ ತಗೊಂಡಿದ್ದೀನಲ್ಲ. ನೀವು ಅಲ್ಲ ಸರ್, ಅವ್ರೇ ನಿಮ್ಗೆ ನೆಂಟ್ರ ಬೇಕಾ, ಬ್ರದರ್ ಬೇಕಾ? ನೀವ್ ಯಾಕೆ ತಗೋತೀರ ಸರ್ ಡಿಸಿಷನ್? ನೀವ್ಯಾಕೆ ಯೋಚನೆ ಮಾಡಕ್ ಹೋಯ್ತೀರಿ? ನಾನ್ ಹೇಳ್ತಿರತ್ತಾನೆ, ನೀವ್ ಯೋಚನೆ ಮಾಡ್ಬೇಕು ಅನ್ನೋದು ಏನೈತೆ? ಥೂ, ನನಗೆ ಏನಾಗ್ಬಿಟ್ಟೈತೆ ಅಂದ್ರೆ ಅಣ್ಣ, ಹಂಗಂತೀರಾ? ಬೇಡ ಅಂತೀರಾ? ಬೇಡ ಅನಾಥಾಶ್ರಮ ಫೋನ್ ಮಾಡ್ಬಿಡಿ. ಯಾಕೆಂದ್ರೆ ಸುಮ್ಮನೆ ಯಾರು ತಪ್ಪು ತಗೊಳಕೋಬಾರ್ದು. ಅನಾಥಾಶ್ರಮದಲ್ಲಿ ಫೋನ್ ಮಾಡ್ಬಿಟ್ಟು ಆರಾಮಾಗಿ ಅವರೇ ಬಂದು ಅವರೇ ಆರಾಮಾಗಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅವನ್ಗೆ ಅನಾಥಾಶ್ರಮ ಕರ್ಕೋಗ್ಬಿಟ್ರೆ ಏನ್ ಗೊತ್ತಾ, ಇವತ್ತಲ್ಲ ನಾಳಿಕೆ ಆಸ್ತಿ ವಿಚಾರವಾಗಿ ಬಂದೇ ಬರ್ತಾನೆ. ಎಲ್ಲಿ ಬರಕ್ಕಾಗಲ್ಲ, ಈಗ ಇರೋದು ಇನ್ನೊಂದು ಹೇಳ್ತೀನಿ ಕೇಳಿ, ನನ್ಗೊಂಚೂರು ಸಪೋರ್ಟ್ ಕೊಡಿ. ನಾನು ಬರ್ತೀನಿ ಜೊತೆಲಿ, ಇಬ್ರು ಹೋಗ್ಬಿಟ್ಟು ಯಾವ್ದಾದ್ರು ಸಮುದ್ರಕ್ಕೆ ತಳ್ಳಿಬಿಡೋದ ಅಂತ. ಅಲ್ಲ, ಈಗ ಎಲ್ಲಾರ ಕರ್ಕೊಂಡ್ಬಿಟ್ರೆ ಇದಾಯ್ತದಲ್ವಾ? ಅವನ್ನ ಒಂದ್ ಗೋಣಿ ಚೀಲದೊಳಗೆ ಗಂಟೆ ಹಾಕೊಂಡ್ಬಿಟ್ಟು ಕಾರಲ್ಲಿ ಎತ್ತಾಕೊಂಡ್ ಹೋಗಿ ಯಾವ್ದಾದ್ರು ಸಮುದ್ರದೊಳಗೆ ತಳ್ಬಿಟ್ರೆ ಇನ್ನೆಲ್ಲಿ ಗೊತ್ತಾಯ್ತದೆ? ಹಂಗ್ ಮಾಡ್ಬಿಡದ? ನೀವ್ ಬರ್ಬೇಕು ಜೊತೆಲಿ, ನೀವ್ ಬರ್ಬೇಕು ಜೊತೆಲಿ. ಯಾರು ಇಷ್ಟೊತ್ತಾದ್ರೂ ಗೊತ್ತಾಗ್ದಿಲ್ವಾ? ನಿಮ್ಮ ಅಭಿಮಾನಿ, ನಿಮ್ ಫ್ಯಾನು, ನಿಮ್ಮ ಅಭಿಮಾನಿ ನಾನು. ಇಷ್ಟೊತ್ತು ಬೇಕಾಯ್ತಾ ಕಂಡಿಡಿಯಕ್ಕೆ? ಗಂಟ್ಲು ಕಟ್ಕೊಬಿಟ್ಟಿತ್ತು, ಅದಕ್ಕೆ ಅಲ್ಲಿ ರಾಘವ ಅಂತ ಬತ್ತದೆ. ಇನ್ನೇನು ನಾನೇನ್ ಹೇಳೋದು ಎಲ್ಲನೂ? ಅಯ್ಯೋ, ಆಮೇಲೆ ಬ್ರದರ್ ಒಂದ್ ನಿಮಿಷ, ಯಾವ ನರಸೇಗೌಡರು ಅಲ್ಲ, ಯಾರು ಅಲ್ಲ, ನಿಮ್ಗೆ ಒಂದು ಫ್ರಾಂಕ್ ನ ಮಾಡಿದ್ದು, ನಿಮ್ಗೊಂದು ಫ್ರಾಂಕ್ ವಿಡಿಯೋ ಇದು. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಈ ತರ ಒಂದು ಫನ್ನಿ ಆಗಿ ಫ್ರಾಂಕ್ ಆಗಿ ಒಂದು ಫ್ರಾಂಕ್ ಮಾಡ್ದು. ನಿಜಕ್ಕೂ ಪರಿಶುದ್ಧತೆ, ಒಳ್ಳೆ ಮನಸ್ಸಿನ ವ್ಯಕ್ತಿ ನೀವು, ಅಲ್ವಾ? ಹಂಗ್ ತುಂಬಾ ಖುಷಿ ಆಯ್ತು. ಆಯ್ತಾ, ಏನೋ ತಲೆ ಕೆಡಿಸ್ಕೊಬೇಡಿ, ನಾವ್ ಯಾರು ನಿಮ್ಗೇನು ಅಂತ ಗೊತ್ತಿಲ್ಲ. ಇದೊಂದು ಫ್ರಾಂಕ್ ವಿಡಿಯೋ, ಏನ್ ಬೇಜಾರಿಲ್ಲ ತಾನೆ?
ಏನಿಲ್ಲ ಏನಿಲ್ಲ ಏನು ಬೇಜಾರು. ಓಕೆ, ನಿಮ್ಮ ಸಹಕಾರ ಪ್ರೀತಿ ನಮ್ಮ ಮೇಲೆ ಇರಬೇಕು ಬ್ರದರ್. ಆಯ್ತಾಯ್ತು. ಓಕೆ, ಊಟ ಊಟ ಎಲ್ಲ ಆಯ್ತು. ಓಕೆ. ಏನು ಬೇಜಾರು ಮಾಡ್ಕೊಬೇಡಿ, ಏನು ಅನ್ಕೊಳಕ್ ಹೋಗ್ಬೇಡಿ, ಇದೊಂದು ಫ್ರಾಂಕ್ ವಿಡಿಯೋ. ಆಯ್ತಾಯ್ತು. ಓಕೆ ಸರ್, ಓಕೆ.